MG ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ಅದರಲ್ಲೂ ವೀಕೆಂಡ್ ಟೈಮಲ್ಲಿ ತುಂಬಿ ತುಳುಕ್ತಾ ಇರೋ ರೋಡ್ಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕಾರಣ ನೈಜೀರಿಯನ್ ಹೆಣ್ಮಕ್ಳು ಜೊತೆಗೆ ಮಂಗಳಮುಖಿಯರ ಕಾಟ ಹೆಚ್ಚಾಗ್ತಾ ಇದೆ ಅಂತ ಸೆಂಟ್ರಲ್ DCP ಆದೇಶದ ಮೇರೆಗೆ ಆ ಭಾಗದಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡಿದ್ದು ಇದೀಗ ಪೊಲೀಸ್ ಭದ್ರತೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವೀಕೆಂಡ್ನಲ್ಲಿ ಜನ ಹೆಚ್ಚಾಗಿ ಓಡಾಡ್ತಾ ಇದ್ದಿದ್ದರಿಂದ ಇವರುಗಳ ಹಾವಳಿ ಸ್ವಲ್ಪ ಅಥವಾ ಅವರ ಕಿತಾಪತಿ ಅವ್ರು ನಡೆದುಕೊಳ್ತಾ ಇದ್ದ ರೀತಿ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇತ್ತು ಪಬ್ಲಿಕ್ಸ್ಗೆ. ಆ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ. MG ರೋಡ್ ಬ್ರಿಗೇಡ್ ರೋಡ್ನಲ್ಲಿ ಪೊಲೀಸರು ಹದ್ದಿನ ಕಣ್ಣಿಡೋದರ ಮುಖಾಂತರ ನೈಜೀರಿಯನ್ ಯುವತಿಯರು ಮತ್ತು ಮಂಗಳಮುಖಿಯರ ಹಾವಳಿ ಹೆಚ್ಚಾಗ್ತಾ ಇತ್ತು. ಅದನ್ನು ಕಂಟ್ರೋಲ್ ಮಾಡೋಕೆ ಈ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ಪ್ರತಿದಿನ 3 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಅಲ್ಲಿ ಟೀಮನ್ನು ರಚನೆ ಮಾಡಿ ಸಿಬ್ಬಂದಿಗಳನ್ನು ಹಾಕಿ ಅವ್ರನ್ನ ಅಂದರೆ ಅದೇ ಪಬ್ಲಿಕ್ಸಿಗೆ ಯಾವುದೇ ರೀತಿಯ ಕಿರಿಕಿರಿ ಆಗಬಾರ್ದು, ಒಂದು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಶನಿವಾರ ಭಾನುವಾರ ಬಂತು ಅಂದರೆ ಕ್ರೌಡ್ ಕೂಡ ಹೆಚ್ಚಾಗಿರುತ್ತೆ ಅಲ್ಲಿ. ಅದನ್ನೇ ಅವರು ಯುಟಿಲೈಸ್ ಮಾಡ್ಕೊಳ್ತಾ ಇದ್ರು, ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ರು ಹೋಗೋ ಬರೋ ಜನರಿಗೆ. ಹಾಗಾಗಿ ಪೊಲೀಸರು ಈ ಒಂದು ಖಾಕಿ ಕಣ್ಗಾವಲು ಹಾಕೋಕ್ಕೆ ನಿರ್ಧಾರ ಮಾಡಿದೆ. ಬೆಂಗಳೂರಿನ MG ರೋಡ್ ಬ್ರಿಗೇಡ್ ರೋಡ್ ಪಾರ್ಟಿಗಳಿಗೆ ಹಬ್ ಅಂತಲೇ ಹೇಳ್ಬೋದು ಆ ರೋಡ್ಗಳು. ಅಲ್ಲಿ ಇವಾಗ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ರಾಜ್ಯದಲ್ಲಿ ಸುಮಾರು 30 ಜಿಲ್ಲೆಗಳಲ್ಲೂ ಸರಗಳ್ತನವನ್ನೇ ತಮ್ಮ ಕೈಯಾಲಿ ಮಾಡಿಕೊಂಡಿದ್ದ ಕುಖ್ಯಾತ ಸರಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಶೇಷಾದ್ರಿಪುರಂ ಪೊಲೀಸರು ಅಚ್ಯುತ್ ಕುಮಾರ್ ಅಲಿಯಾಸ್ ಗಣಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಕಳೆದ 10 ವರ್ಷದಿಂದ ಸರಗಳ್ತನ ಮಾಡೋದೇ ಇವನ್ ಕಸುಬಾಗಿತ್ತು. ಸರಗಳವು ಬಿಟ್ಟು ಬೇರೆ ಯಾವುದೇ ರೀತಿಯ ಕಳ್ತನಕ್ಕೆ ಈತ ಕೈ ಹಾಕಲ್ವಂತೆ. ರಾಜ್ಯದೆಲ್ಲ ಕಡೆ ಸರಗಳ್ತನ ಮಾಡಿರುವ ಒಟ್ಟು ಕೇಸ್ ಬರೋಬ್ಬರಿ 250ಕ್ಕೂ ಅಧಿಕ. ಚಿತ್ರದುರ್ಗ, ತುಮಕೂರು, ದಾವಣಗೆರೆ, ಬೀದರ್, ಬೆಂಗಳೂರು ಹೀಗೆ ರಾಜ್ಯದ ಬಹುತೇಕ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಇವನಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ರು. ಮೂಲತಃ ಹುಬ್ಳಿ ಧಾರವಾಡದ ಜಿಲ್ಲೆಯವನಿತ ಎಲ್ಲ ಕಡೆ ತನ್ನ ಕೈ ಚಳಕ ತೋರಿಸ್ಬಿಟ್ಟಿದ್ದ. ಸರಗಳ್ತನದಿಂದ ಬಂದ ಹಣವನ್ನ ಗೋವಾ, ಶ್ರೀಲಂಕಾ ಸೇರಿದಂತೆ ಬೇರೆ ಬೇರೆ ಕಡೆ ಕೆಸಿನೋ ಆಟ ಆಡಿ ವಿಲಾಸಿ ಜೀವನ ನಡೆಸ್ತಾ ಇದ್ದ. ಸರಗಳ್ತನ ಕೇಸ್ನಲ್ಲಿ ಅನೇಕ ಸಲ ಜೈಲಿಗೂ ಕೂಡ ಹೋಗಿ ಬಂದಿದ್ದ. ಬುದ್ಧಿ ಕಲ್ತಿರ್ಲಿಲ್ಲ. ಈಗ ಮತ್ತೆ ಪೊಲೀಸರ ಅತಿಥಿಯಾಗಿದ್ದಾನೆ.